ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿತಾ ವ್ಲಾಗ್ಸ್. ಇವತ್ತು ನಿಮ್ಮೊಂದಿಗೆ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ. ಆ್ಯಂಡ್ ನೀವೆಲ್ಲ ಆಲ್ರೆಡಿ ಗೌರಿ ಹಬ್ಬ ವ್ಲಾಗ್ನ ನೋಡಿದ್ದೀರ. ಯಾರ್ಯಾರು ಇನ್ನೂ ಗೌರಿ ಹಬ್ಬ ವ್ಲಾಗ್ನ ನೋಡಿಲ್ಲ, ತಡ ಮಾಡಿದೆ ಬೇಗ ಹೋಗಿ ವ್ಲಾಗ್ನ ನೋಡ್ಕೊಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮತ್ತೊಂದು ವಿಷಯ, ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವ್ಲಾಗ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಸಾಕಷ್ಟು ಹೊಸ ಥರ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಆ್ಯಂಡ್ ನೀವೆಲ್ಲ ನೋಡಿರ್ಬೋದು, ಗೌರಿ ಹಬ್ಬ ವ್ಲಾಗಲ್ಲಿ ನಾವು ಆಲ್ರೆಡಿ ಗಣೇಶ ಕೂಡ ಮನೆಗೆ ತಂದು ನಾವು ಆಲ್ರೆಡಿ ಇಟ್ಟಿದ್ವಿ. ಆ್ಯಂಡ್ ಇವಾಗ ಗಣೇಶನೆಲ್ಲ ಮನೇಲಿ ಅಲಂಕಾರ ಮಾಡೋಕ್ಕೆ ಸಿದ್ಧತೆ ಮಾಡ್ಕೋತಿದ್ದೆ. ಇಲ್ಲಿ ಬಾಳೆ ಎಲೆ ಇತ್ತು, ಹೆಂಗಿದ್ರು ಅಂದ್ಬಿಟ್ಟು ಬಾಳೆ ಎಲೆ ಮೇಲೇ ಅಕ್ಕಿ ಎಲ್ಲ ಹಾಕಿ ಗಣೇಶನ ಇಡೋಕ್ಕೆ ಪ್ರಯತ್ನ ಪಡ್ತಿದ್ದೆ. ಬಟ್ ಸಿಕ್ಕಾಪಟ್ಟೆ ದೊಡ್ಡದಾಯಿತು ಬಾಳೆ ಎಲೆ ಪ್ಲೇಟಿಂಗ್ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಒಂದು ಸ್ವಲ್ಪ ಎಜ್ಜೆಸಲ್ಲೆಲ್ಲ ಕಟ್ ಮಾಡಿಕೊಂಡು ಅಡ್ಜಸ್ಟ್ಮೆಂಟೆಲ್ಲ ಮಾಡಿ ಅದ್ರ ಮೇಲೆ ಅಕ್ಕಿ ಮೇಲೆ ಗಣೇಶನ ಕೂರಿಸಿ, ನಮ್ಮ ಗೌರಮ್ಮನ ಕೂಡ ಕೂರಿಸಿ ಹೂವೆಲ್ಲ ಹಾಕಿ ಅಲಂಕಾರ ಮಾಡ್ಕೊಳಕ್ಕೆ ರೆಡಿ ಮಾಡಿಕೊಂಡೆ. ಆ್ಯಂಡ್ ಗೌರಿ ಹಬ್ಬ ಗಣೇಶ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ತುಂಬಾ ಖುಷಿಯಿಂದ ಗೌರಿ ಹಬ್ಬ ಆಗಲಿ ವರಮಹಾಲಕ್ಷ್ಮಿ ಆಗಲಿ ಪ್ರತಿಯೊಂದು ತುಂಬಾ ಖುಷಿಯಿಂದ ಆಚರಿಸ್ತಾರೆ. ಆ್ಯಂಡ್ ಅದೇ ಗಂಡು ಮಕ್ಳಿಗಾರೆ ಗಣೇಶ ಹಬ್ಬ ತುಂಬಾ ಅದ್ಧೂರಿಯಾಗಿ ಆಚರಿಸ್ತಾರೆ. ನೀವು ನೋಡ್ಬೋದು, ಗಣೇಶ ಹಬ್ಬ ಅಂದರೆ ಫಸ್ಟ್ ತಲೆಗೆ ಬರುತ್ತೆ ತಮಟೆ, ಆ ಗಂಡು ಮಕ್ಕಳು ಡ್ಯಾನ್ಸು, ಮತ್ತು ಅದಷ್ಟು ಖುಷಿಯಿಂದ ಗಣೇಶನ ವಿಸರ್ಜನೆ ಕರ್ಕೊಂಡು ಹೋಗೋದು, ಇದೆಲ್ಲ ನೆನಪಾಗುತ್ತೆ. ಚಿಕ್ಕ ಮಕ್ಕಳಿಂದ ಆಗಲಿ ದೊಡ್ಡವ್ರ ಗಂಟ, ವಯಸ್ಸಾದವರು, ಅಂಟಿದ್ದಿರು, ಅಕ್ಕಂದಿರು ಎಲ್ಲರೂ ಅಷ್ಟೇ ಈಗ ಗಣೇಶ ಬಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಗಂಡು ಮಕ್ಕಳೇ ಅಂತಲ್ಲ, ಪ್ರತಿ ಊರಲ್ಲೂ ಗಣೇಶ ಹಬ್ಬ ಮಾಡೇ ಮಾಡ್ತಾರೆ. ಆ್ಯಂಡ್ ನಮ್ಮಲ್ಲೂ ಕೂಡ ಚಿಕ್ಕದು ಒಂದು ಗಣೇಶ ತಂದು, ಮುದ್ದಾದ ಗೌರಿನೂ ಕೂಡ ತಂದು ನಾವು ಪ್ರತಿ ವರ್ಷ ಒಂದು ಚಿಕ್ಕ ಗಣೇಶನೇ ತರೋದು. ಬಿಕಾಸ್ ನಾವು ಹೋಗಿ ವಿಸರ್ಜನೆಗೆ ಬಿಡೋಲ್ಲ, ಬೇರೆಯವ್ರ ಕೈಲಿ ಕೊಟ್ಟು ಕಳಿಸ್ತೀವಿ. ನಮ್ಮನೆ ಹತ್ರ ಇರೋ ಗಣೇಶ ಕೂರಿಸಿರ್ತಾರೆ, ಅವ್ರ ಹತ್ರನೇ ತೊಗೊಂಡೋಗ್ಬಿಡ್ತೀವಿ. ಸೊ ದೊಡ್ಡದೆಲ್ಲ ಏನಕ್ಕೆ ಅಂದ್ಬಿಟ್ಟು ಚಿಕ್ಕದೇ ತರ್ತೀವಿ ಪ್ರತಿ ಸಲ. ನಾವು ಈ ಸಲ ಒಂದು ಚಿಕ್ಕ ಗಣೇಶನ ತಂದು ನಾವೇ ಮನೆಯಲ್ಲೆಲ್ಲ ಅಲಂಕಾರ ಎಲ್ಲ ಮಾಡಿ, ಆ್ಯಂಡ್ ನಾವು ಆಲ್ಮೋಸ್ಟ್ 15 ವರ್ಷದ ಗಣೇಶ ಹಬ್ಬನ ಆಚರಿಸ್ಕೊಂಡು ಬಂದಿದ್ದೀವಿ ಮನೇಲಿ. ನನ್ನ ತಿಳಿದಿರೋ ಮಟ್ಟಿಗೆ ಫಸ್ಟ್ ಟೈಮ್ ಗಣೇಶ ಹಬ್ಬ ಮಾಡಿದ್ರೆ 3 ವರ್ಷ ಕಂಟಿನ್ಯೂ ಮಾಡಲೇಬೇಕು. ಅದಾದಮೇಲೆ ಮಾಡೋದು ಬಿಡೋದು ಅದು ನಮ್ಮ ಇಷ್ಟ. ಬಟ್ ನಮ್ಮನೇಲಿ 15 ವರ್ಷದಿಂದ ಮಾಡ್ತಿದ್ದೀವಿ. ನಮ್ಮನೆ ಗಂಡು ಮಗು ಹುಟ್ಲಿ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಗಣೇಶ ಹಬ್ಬ ಶುರು ಮಾಡಿದ್ದಿದ್ದು. ಆ್ಯಂಡ್ ಪ್ರತಿ ವರ್ಷವೂ ಅಷ್ಟೇ ಅವನೇ ಫಸ್ಟ್ ಗಣೇಶಗೆ ಪೂಜೆ ಎಲ್ಲ ಮಾಡಿ ಕೈ ಮುಗ್ದು ಮನೆಗೆಲ್ಲರಿಗೂ ಸೇರಿ ಬೇಡ್ಕೊಂಡು ಪೂಜೆ ಮಾಡೋಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಗಣೇಶ ಹಬ್ಬದ ದಿವಸ ಎಷ್ಟೊಂದು ಜನ ಹೋಗಿ ಹುತ್ತಕ್ಕೆ ಹೋಗಿ ಎಲ್ಲ ಹಾಲೆಲ್ಲ ಹಾಕಿ ಪೂಜೆ ಮಾಡ್ಕೊಬರ್ತಾರೆ. ಹುತ್ತಕ್ಕೆ ಅಂತ ಅಲ್ಲ, ಆ್ಯಕ್ಚುಲಿ ನಾಗರಕಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಬರ್ತಾರೆ. ಆ್ಯಂಡ್ ನಾವು ಈ ಥರ ಪದ್ಧತಿ ಇಲ್ಲ, ಬಟ್ ಮನೆಯಲ್ಲೇ ಅರ್ಶಿಣದಾರೆಲ್ಲ ಮಾಡಿ ಹೂವು ಇಟ್ಟು ಅದಕ್ಕೆಲ್ಲ ಪೂಜೆ ಮಾಡಿ ಅದನ್ನು ಒಬ್ರಿಗೊಬ್ರು ಕಟ್ಟಿ ಒಬ್ರಿಗೊಬ್ರು ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತೀವಿ. ಆ್ಯಂಡ್ ನೀವು ಯಾವ ರೀತಿ ಹಬ್ಬ ಆಚರಿಸ್ತೀರಾ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಐ ವಿಲ್ ರಿಯಲಿ ಬಿ ವೆರಿ ಹ್ಯಾಪಿ ಟು ರೀಡ್ ದಟ್. ಆ್ಯಂಡ್ ಗೌರಿ ಹಬ್ಬ ದಿವಸ ಎಷ್ಟೊಂದು ಜನ ನಾಗರಕಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಬರ್ತಾರೆ ತನಿಯರ್ದು. ಬಟ್ ನಮಗೆ ಆ ಪದ್ಧತಿ ಇಲ್ಲ. ಬಟ್ ಈ ಥರ ಅರ್ಶಿಣ ದಾರ ಮನೇಲೇ ಮಾಡಿ, ಅರ್ಶಿಣ ದಾರ ಮನೇಲಿರೋರು ಎಲ್ಲರಿಗೂ ಕಟ್ಟಿ ಆ ಹಬ್ಬಗೆ ಎಲ್ಲರಿಗೂ ವಿಶ್ ಮಾಡಿ ಒಬ್ರಿಗೊಬ್ರಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಈ ಥರ ದಾರನ ಕಟ್ಟಿ ಪೂಜೆ ಮಾಡ್ತೀವಿ. ಆ್ಯಂಡ್ ಎಷ್ಟೊಂದು ಜನ ಅಷ್ಟೇ ಹಬ್ಬ ದಿವಸ ಈ ಥರ ಅರ್ಶಿಣ ದಾರ ಕಟ್ಟಿ ಹೂವು ಎಲ್ಲ ಇಟ್ಟಿರ್ತಾರೆ ನಾನು ನೋಡಿರೋ ಪ್ರಕಾರ. ಆ್ಯಂಡ್ ನಿಮ್ಮನೇಲೂ ಕೂಡ ಇದೇ ಥರ ಅರ್ಶಿಣ ದಾರ ಎಲ್ಲ ಕಟ್ಕೋತೀರ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇಂಡಿಯನ್ ಕಲ್ಚರ್ಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪ್ರತಿಯೊಂದಕ್ಕೂ ಅರ್ಥ ಇರುತ್ತೆ. ನಾವು ಯಾವುದೇ ಶಾಸ್ತ್ರ ಏನಕ್ಕೆ ಮಾಡಲಿ ಪ್ರತಿಯೊಂದಕ್ಕೂ ತುಂಬಾ ಡೆಪ್ತಾಗಿ ಅರ್ಥ ಇರುತ್ತೆ. ನಂಗೆ ಅದಕ್ಕೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ಆ್ಯಂಡ್ ನನಗೂ ಈ ಥರ ಎಲ್ಲ ಕಟ್ಟಿದ್ರು. ಆ್ಯಂಡ್ ನಾನು ಕೂಡ ಅಮ್ಮನಿಗೆ ದಾರ ಎಲ್ಲ ಕಟ್ಟಿ ಅವ್ರಿಗೂ ಎಲ್ಲ ಒಳ್ಳೇದಾಗಲಿ ಅಂತ ವಿಶ್ ಮಾಡಿದೆ. ಅದಾದಮೇಲೆ ನನ್ನ ತಮ್ಮನಿಗೆ ಕೂಡ ಕಟ್ತಿದ್ರು. ಫೋನ್ ಮಾಡಿಬಿಟ್ಟು ಅಜ್ಜಿ ಇದ್ದೀವಿ ಅಂತಂದರೆ ಹೋಗಿ ತಂಬಿಟ್ಟು ಇಸ್ಕೊಂಡು ಬಾವು ತನಿಯರು ಇವ್ರು ತಾನೇ ಇದು ಕಟ್ಕೋಬೇಕು, ನಾವು ಕಟ್ಕೋತಿದ್ದೀವಿ. ಗೌರಿ ಪೂಜೆ ಮಾಡಿದ್ವಿ ನಾವು. ನೆನ್ನೆ ಕಟ್ಕೋಬೇಕಾಗಿತ್ತು, ಬಟ್ ಇವತ್ತು ಕಟ್ಕೋತಿದ್ದೀವಿ. ಇವತ್ತು ಎಲ್ಲರೂ ಕೂತಿದ್ದೀವಲ್ಲ, ನೆನೆ ಒಬ್ರಿಗೆ ಏನು ಮಾಡಿ ಅಷ್ಟೇ. ನೋಡಮ್ಮ ಅವ್ರು ಇಕ್ಕಿದ್ದೀನಿ, ಇಟ್ಬಿಡಮ್ಮ. ಆ್ಯಂಡ್ ಗೈಸ್, ಹಬ್ಬ ಎಲ್ಲ ಆಯಿತು, ತುಂಬಾ ಚೆನ್ನಾಗಿ ಪೂಜೆ ಕೂಡ ಆಯಿತು, ನೀವು ನೋಡಿರ್ಬೋದು. ಆ್ಯಂಡ್ ಇವಾಗ ನಾನು ಕೂಡ ನನ್ನ ಔಟ್ಫಿಟ್ ಕೂಡ ಚೇಂಜ್ ಮಾಡ್ಕೊಂಡು ಲಾಸ್ಟ್ ಮಿನಿಟಲ್ಲಿ. ಆ್ಯಂಡ್ ಈಗ ನನ್ನ ಔಟ್ಫಿಟ್ ಕೂಡ ಚೇಂಜ್ ಆಗಿದೆ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇವತ್ತಿನ ಅಡುಗೆ ಏನೇನು ಆ್ಯಂಡ್ ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನ ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.
ಆ್ಯಂಡ್ ನಿಮ್ಮೆಲ್ಲರೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಆ್ಯಂಡ್ ಇಲ್ಲಿ ಅಜ್ಜಿ ಮನೆ ಕೂಡ ನನ್ನ ಕಸಿನ್ ಮನೆಯಿಂದ ತಂಬಿಟ್ಟು ಇಸ್ಕೊಂದು ಅಜ್ಜಿ ಮನೆಗೆ ನಮ್ಮ ಮನೆಗೆ ಎಲ್ಲರ ಮನೆಗೂ ಕೊಟ್ಟು ಕಳಿಸಿದ್ರು. ಆ್ಯಂಡ್ ನಾವು ಕೂಡ ಪ್ರಸಾದಕ್ಕೆ ಇಟ್ಟಿದ್ವಿ. ಆ್ಯಂಡ್ ಇಲ್ಲ ಅಜ್ಜಿ ಮನೆಗೆ ಬಂದು ಅವ್ರು ಇಟ್ಟಿರೋ ಗಣೇಶಗೂ ಕೂಡ ಒಂದು ಕೈ ಮುಗ್ದು ಅಲ್ಲಿಂದ ವಾಪಸ್ ಮನೆ ಕಡೆಗೆ ಹೊರಟ್ವಿ. ಅಯ್ಯೋ ಇಷ್ಟೊಂದು ಇಟ್ಟೈತೆ, ಯಾರು ತಿಂತ ಇದ್ದೀನಾ? ಒಬ್ಬೊಬ್ರು 4 ಅನ್ಕೋ. ತಿಂತೆ 4 ಅದನ್ನು ಒಂದೇ ಕರ್ಜಿಕಾಯಿ ಮಾಡಿದಿದ್ರೆ ಜೋಡಿಸ್ಕೊಳ್ತೀನಿ. ಏನಿದೆ ಸಾಕ ಇಷ್ಟೆಷ್ಟು ಹೂರ್ಣ? ಒಬ್ಬಟ್ಟು ಹೂರ್ಣನೇ ಇದಾ? ಪರವಾಗಿಲ್ಲ. ಏನು ಮಮ್ಮಿ? ಕಾಯಿ ಬೆಲ್ಲ ಹಾಕಿ ಉರಿಯೋದು, ಗಸಗಸೆ ಎಳ್ಳು ಎಲ್ಲ ಹಾಕಿ ಗಸಗಸೆ ಬೇರೆ ಹಾಕಿದ್ಯಾ? ಪುಡಿ ಮಾಡಿ ಹಾಕೋದು. ಕಾಣಿಸ್ತದ ನಿಂಗೆ? ಕಂಡು ಹಿಡಿದ್ಯಾ? ಒಬ್ಬಟ್ಟು ಹೂರ್ಣ ಅಂತ ಅನ್ಕೊಂಡೆ. ಅಯ್ಯೋ ಕೊಡು ಬರೀ ಇದನ್ನ ಒಂಚೂರು. ಚೆನ್ನಾಗಿಲ್ವಾ? ಒಬ್ಬಟ್ಟು ಹೂರ್ಣ ಒಂದು ಎಕ್ಸ್ಟ್ರಾ ಕಾಯಿ ಹಾಕಿದಾಗ ಐದಷ್ಟೇ. ಒಬ್ಬಟ್ಟು ಹೂರ್ಣ ಅಂದರೆ ಬೇಳೆ ಹಾಕು. ಇದು ಆ್ಯಕ್ಚುಲಿ ಕಾಯಿ ಒಬ್ಬಟ್ಟು ಮಾಡ್ತೀವಲ್ವಾ ಆ ಥರ. ಬರೀ ಹೂರ್ಣನೇ ತಿನ್ಬೋದು ಇದಿಲ್ಲದೆ. ನಾಳೆ ಏನು ಮಾಡ್ತೀಯಾ? ನಾಳೆ ಇನ್ನೊಂದು ನಾಳೆ ಮಾಡ್ತೀನಿ. ನಾಳೆ ಏನು ಗೊತ್ತಾ, ಪಂಚಕಜ್ಜಾಯ ಅಂತ ನೋಡಿದ್ದೀನಿ ಒಂದು ವಿಡಿಯೋ. ನೀನಾದ್ರು ಅವಳಕ್ಕೆಯಲ್ಲಿ ಮಾಡೋದು. ಬೆಲ್ಲ ಆಯ್ತಾ, ಕಾಯಿ ಆಯ್ತಾ? ನಾನೊಂದು ಟ್ರೈ ಮಾಡ್ತೀನಿ ಇರು. ಆ್ಯಂಡ್ ಗೈಸ್ ಫಾರ್ ದ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಬಟ್ ಇದು ತಿನ್ನೋಕ್ಕಷ್ಟೇ ನನಗೆ ಅಷ್ಟು ಇಷ್ಟ ಇಲ್ಲ. ಬಟ್ ಕರ್ಜಿಕಾಯಿ ಅಂದರೆ ನನಗೆ ಇಷ್ಟ. ಬಟ್ ಇದು ಇಟ್ಟಿಟ್ಟಲ್ಲ, ಐ ಡೋಂಟ್ ಲೈಕ್ ಮಚ್. ಬಟ್ ಟ್ರೈ ಮಾಡ್ತೀನಿ, ನೋಡೋಣ. ದೊಡ್ಡದೇ ಆಗ್ತಾಯಿಲ್ಲ. ಇಷ್ಟೆಷ್ಟು ಬರ್ತಿತ್ತಲ್ಲ ಗೈಸ್, ಇಷ್ಟು ಚಿಕ್ಕದಾಗಿ ಬರ್ತಿದೆ ನನಗೆ. ಮೆಲ್ಸಿ ನಂಗೆ ಇದು ಬಂದಿಲ್ಲ ಅಂದರೆ ಹಿಂಗೆ ಮಾಡ್ಬೋದು ಅಷ್ಟೇ. ನಂಗೆ ಇಷ್ಟೆಷ್ಟು ಚಿಕ್ಕದು ಬರ್ತೈತೆ. ಈಗ ಬಂದಿಲ್ಲ ಹಿಂಗೆ ಮಾಡ್ಬೋದು ಅಂತಾನೆ. ಅದಕ್ಕೇನೆ ಬರೋದು. ಮಾಡು, ಸರಿಯಾಗಿ ಮಾಡ್ತಾ ಇದು ಇದ್ದೀಯ. ಮಾಡೋದಾ? ಹಪ್ಳ ಮಾಡ್ತಾ ಇದೆಯಾ, ನಿಪ್ಪಟ್ಟು ಮಾಡ್ತಾ ಇದೆಯಾ? ಏನು ಮಾಡೋ ಹಂಗ? ಸರಿಯಾಗಿ ಮಾಡು. ನೀನೇ ತಿನ್ನುವಂತೆ ಎಲ್ಲ ಒಂದೇ ಸಲ ಕಲಿಸ್ಬಿಟ್ರಾ? ನೀನೇ ಗ್ಯಾರಂಟಿ ನೋಡಿ, ನೀನೇ ತಿನ್ನು ಫಸ್ಟು. ನಾನು ಕರೆಕ್ಟಾಗಿ ಬಂದೆ. ಸಾಕಪ್ಪ ನನಗೆ ಅದೇ ಮಾಡೋದು. ನನಗೆ ಈ ಥರದೆಲ್ಲ ಇಷ್ಟನೇ ಆಗಲ್ಲ ಮಾಡೋಕ್ಕೆ. ತಿಂತಾರೆ ಬಟ್ ಇದೆಲ್ಲ ಕಾಂಪ್ಲಿಕೇಟು. ಕಿತ್ತೋಗ್ತೈತೆ. ಹಿಂಗೆ ಮಾಡೋದಿಲ್ಲ ಮಾಡ್ಕೊಡ್ತೇವೆ. ಹಂಗಲ್ಲ ಕಣೆದು ಹಾಕೊಳ್ಳಿದಿನ. ಇಸ್ಬೇಡ, ಜಾಸ್ತಿ ಕಿತ್ತೋಗುತ್ತೆ. ಹಂಗೆ ಅನ್ನ ಕಲಿಸ್ಬೇಕು, ಶೀತ ಆದಂತೆ ಕಣೆ. ಹಿಂಗೆ ಎಲ್ಲ ಹಂಗೆ ತಿನ್ಕೊಡ್ತೀನಿ. ಆ್ಯಂಡ್ ನಾನು ಮಾಡಿ ಸ್ವೀಟ್ನ ನನಗೆ ನಾನೇ ತುಂಬ ಚೆನ್ನಾಗಿದೆ ಅಂತ ಬಿಲ್ಡಪ್ ತೊಗೊಂಡು ನಮ್ಮ ಮುಂದೆ ನಾವು ನಿಂತ್ಕೊಂಡು ಆಗ್ಲಿಂದ ಮಾಡಿದ್ರು. ನಿಂಗಿಂತ ಚೆನ್ನಾಗಿ ನಾನೇ ಮಾಡಿದ್ದೀನಿ ಅಂತೆಲ್ಲ ಅವ್ರಿಗೆ ಕಾಲಲ್ಲಿ ಹೇಳ್ಕೊಂಡು ಅವ್ರಿಗೆ ಕಮೆಂಟ್ ಕೊಡ್ಕೊಂಡು ನಾನು ಪಡೆ ನಾನು ಸ್ವೀಟ್ ತಿಂದ್ಕೊಂಡು ಎಂಜಾಯ್ ಮಾಡ್ತಿದ್ದೆ. ಆ್ಯಂಡ್ ಅವತ್ತಿನ ಊಟ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಹುಳಿಕಾಯಿ ಪಲ್ಯ ಆಗಲಿ, ಈ ಕಡುಬಾಗಲಿ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಕಡುಬು ಒಳಗಡೆ ಇರೋ ಸ್ಟಫಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ನಂಗೆ ತುಂಬಾ ಇಷ್ಟ ಆಯಿತು.
ಆ್ಯಂಡ್ ಆಮೇಲೆ ಗೊತ್ತಾಯಿತು ಗಣೇಶ ಹಬ್ಬ ಆದರೆ ಎಲ್ಲರ ಮನೇಲೂ ಈ ಥರ ಕಡುಬು ಶಾವಿಗೆ ಕರ್ಜಿಕಾಯಿ ಅನ್ನೋದೆಲ್ಲ ಮ್ಯಾಂಡೇಟರಿ ಮಾಡಿರ್ತಾರೆ ಅಂತ. ಆ್ಯಂಡ್ ನಾನು ಕೂಡ ಊಟ ಮಾಡೋಕ್ಕೆ ಶುರು ಮಾಡಿದ್ದೆ. ಆ್ಯಂಡ್ ಸಿಂಪಲಾಗಿದ್ದರೂ ಊಟ ಕಮ್ಮಿ ಇದ್ರೂ ಮೆನ್ಯೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಮನೇಲಿ ಕೂಡ ತುಂಬಾ ಟಯರ್ಡಾಗಿದ್ದರು. ತುಂಬ ವೆರೈಟೀಸ್ ಆಫ್ ಅಡುಗೆ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಆದರೆ ನೆಕ್ಸ್ಟ್ ಡೇ ನಂಗೆ ಸ್ಯಾರಿ ಪ್ರಿಪ್ರೇಟಿಂಗ್ ಇತ್ತು. ಆ್ಯಂಡ್ ಒಂದು ದಿವಸದಲ್ಲೇ ಕೊಡಬೇಕಾಗಿತ್ತು. ಆ್ಯಂಡ್ ಅವ್ರಿಗೂ ಕೂಡ ಸ್ಯಾರಿ ಪ್ರಿಪ್ರೇಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಆ್ಯಂಡ್ ನಿಮಗೂ ಅಷ್ಟೇ ಯಾವುದೇ ರೀತಿ ಸ್ಯಾರಿ ಪ್ರಿಪ್ರೇಟಿಂಗ್ಸ್ ಆಗಲಿ ಮೇಕಪ್ ಎನ್ಕ್ವೈರೀಸ್ ಇದ್ದರೆ ನಾನು ಇನ್ಸ್ಟಾಗ್ರಾಮ್ DM ಮಾಡಿ ಐ ವಿಲ್ ರಿಯಲಿ ಗೆಟ್ ಬ್ಯಾಕ್ ಟು ಯು. ಆ್ಯಂಡ್ ಸ್ಯಾರಿ ಪ್ರಿಪ್ರೇಟಿಂಗ್ ಮಾಡೋಕ್ಕೆ ಕೂಡ ಶುರು ಮಾಡಿಕೊಂಡೆ. ಕ್ವಿಕ್ಕಾಗಿ ಸ್ಯಾರಿ ಒಂದೊಂದೇ ಮಾಡೋಕ್ಕೆ ಶುರು ಮಾಡಿದೆ. ಇಲ್ಲಾಂದರೂ ಆಲ್ಮೋಸ್ಟ್ ಒಂದು ಸ್ಯಾರಿಗೆ 20 to 30 minutes ಆಗೇ ಆಗುತ್ತೆ. ಆ್ಯಂಡ್ ಅದ್ರ ಮಧ್ಯದಲ್ಲಿ ಚೆರಿ ಜೊತೆ ಮಾತಾಡ್ಕೊಂಡು ಆಟಾಡಿಕೊಂಡು ಅಲ್ಲೊಂದು ಸ್ವಲ್ಪ ಟೈಮ್ ತೊಗೊಂಡು ಆ್ಯಂಡ್ ಫೈನಲಿ ಸ್ಯಾರಿ ಪ್ರಿಪ್ರೇಟಿಂಗ್ ಕೂಡ ಮುಗೀತು. ಎಲ್ಲ ಸ್ಯಾರೀಸೂ ಆಲ್ಮೋಸ್ಟ್ 6 ಸ್ಯಾರೀಸ್ ಇತ್ತು. ಆ್ಯಂಡ್ ಆ 6 ಸ್ಯಾರೀಸ್ ಕೂಡ ಅಟ್ ಅ ಟೈಮ್ ಮುಗಿಸಿ ಎಲ್ಲ ಒಂದೊಂದೇ ಪ್ಯಾಕ್ ಮಾಡ್ತಿದ್ದೆ. ಸೊ ದಟ್ ಅವ್ರಿಗೆ ರಿಟರ್ನ್ ಮಾಡೋದು ನಂಗೆ ಈಸಿ ಆಗುತ್ತೆ ಅಂತ. ಲಾಸ್ಟ್ ಮಿನಿಟಲ್ಲಿ ಪ್ಯಾಕ್ ಮಾಡೋದು ಬೇಡ ಅಂದ್ಬಿಟ್ಟು ಮುಂಚೆನೇ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊತಿದ್ದೆ. ನೀವು ನೋಡ್ತಿರ್ಬೋದು ಆ ಸ್ಯಾರಿ ಪ್ರಿಪ್ರೇಟಿಂಗ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಪ್ರತಿಯೊಂದು ಪ್ಲೀಚು ಅಷ್ಟೇ ಪರ್ಫೆಕ್ಷನಿಂದ ಇದೆ. ಆ್ಯಂಡ್ ಆ್ಯಕ್ಚುಲಿ ನಂಗೆ ಸ್ಯಾರಿ ಪ್ರಿಪ್ರೇಟಿಂಗ್ ಮಾಡೋದು ಸಿಕ್ಕಾಪಟ್ಟೆ ಇಷ್ಟ. ಅದಾದಮೇಲೆ ಅದು ಬರೋ ಔಟ್ಪುಟ್ ಏನಿದೆ ಅಲ್ಲ ದಟ್ ಈಸ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ನೀವು ಅಷ್ಟು ಟೈಮ್ ಕೊಟ್ಟು ಇನ್ವೆಸ್ಟ್ ಮಾಡಿ ಬಟ್ ಎಂಡ್ ಆಫ್ ದ ರಿಸಲ್ಟ್ ಇಸ್ ವೆರಿ ಗುಡ್ ಅಂದಾಗ ಯಾರಿಗೆ ತಾನೇ ಖುಷಿ ಆಗೋಲ್ಲ. ಆ್ಯಂಡ್ ನಿಮ್ಮ ಕ್ಲೈಂಟ್ಸ್ಗೂ ಅಷ್ಟೇ ಸಿಕ್ಕಾಪಟ್ಟೆ ಖುಷಿ ಆಗೇ ಆಗುತ್ತೆ. ನೋಡ್ಬೋದು ಸ್ಯಾರಿ ಪ್ರಿಂಟಿಂಗ್ ಕೂಡ ಮುಗೀತು. ಆ್ಯಂಡ್ ಇದೇನಿದ್ರೆ ನಾನು ಪ್ಯಾಕ್ ಮಾಡಿ ಕಸ್ಟಮರಿಗೆ ಕೊಡಬೇಕು. ಆ್ಯಂಡ್ ನಿಮ್ಗೆ ಯಾವುದೇ ರೀತಿ ಸ್ಯಾರಿ ಪ್ರಿಪ್ರಿಂಟಿಂಗ್ ಆಗಲಿ ಮೇಕಪ್ ಎನ್ಕ್ವೈರೀಸ್ ಆಗಲಿ ನೇಲ್ ಆರ್ಟ್ ಸರ್ವಿಸ್ ಆಗಲಿ ಬೇಕಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ಮೆನ್ಷನ್ ಮಾಡಿರ್ತೀನಿ. ನೀವು ಅದಕ್ಕೆ ಪಿಂಗ್ ಮಾಡ್ಬೋದು. ಐ ವಿಲ್ ಗೆಟ್ ಬ್ಯಾಕ್ ಟು ಯು. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಪ್ರತಿಯೊಂದು ಸಾರಿ ಅಷ್ಟೇ. ಆ್ಯಂಡ್ ದಿಸ್ ವಾಸ್ ಮೈ ಫೇವ್ರೆಟ್. ಆ ಕಲರ್ ಕಾಂಬಿನೇಷನ್ ವಾಸ್ ವೆರಿ ಗುಡ್. ಇದಿಷ್ಟು ಫುಲ್ ಪ್ಲೀಟಿಂಗ್ ಬಟ್ ದಿಸ್ ವಾಸ್ ಓನ್ಲಿ ಸಿಂಗಲ್ ಪ್ಲೀಟಿಂಗ್. ಬರೀ ಸಿಂಗಲ್ ಸಿಂಗಲ್ ಪಲ್ಲು ಪ್ಲೀಟಿಂಗಿಗೋಸ್ಕರ ಅದನ್ನು ಮಾಡಿಸ್ಕೊಂಡಿದ್ದು. ದಿಸ್ ಈಸ್ ಅ ಪ್ಲೇನ್ ಸ್ಯಾರಿ ವಿತ್ ಸಿಂಪಲ್ 1 ಲೈನ್ ಬಾರ್ಡರ್. ಅದಕ್ಕೆ ಅವ್ರು ಇದೇ ಥರ ಇರಲಿ ಅಂತ ಕೇಳಿದರು, ಓಪನ್ ಪಲ್ಲು ಬೇಕು ಅಂತ. ಆ್ಯಂಡ್ ಈ 2 ಸ್ಯಾರಿ ಮಾತ್ರ ಓಪನ್ ಪಲ್ಲು ಆ್ಯಂಡ್ ರೆಸ್ಟ್ ಆಲ್ ಫುಲ್ ಪ್ಲೀಟಿಂಗ್ ಇತ್ತು. ಐ ಡೋಂಟ್ ನೋ ಕ್ಯಾಮ್ರಾ ಎಷ್ಟು ಜಸ್ಟಿಸ್ ಮಾಡ್ತಿದೆ ಅಂತ, ಬಟ್ ಇಟ್ಸ್ ಲುಕಿಂಗ್ ಸೋ ಪ್ರಿಟಿ. ಆ್ಯಂಡ್ ಗೈಸ್ ಇದಿಷ್ಟಾಗಿತ್ತು ಇವತ್ತಿನ ಶಾರ್ಟ್ ಕ್ಲಿಪ್ಪಿಂಗ್ಸ್. ಆ್ಯಂಡ್ ಆಫೀಸಿಗೆ ಕೂಡ ಹೊರಡಬೇಕು. ಆ್ಯಂಡ್ ಮತ್ತೆ ಈವ್ನಿಂಗ್ ಒಂದು ಬರ್ಡೇ ಪಾರ್ಟಿ ಇದೆ ಆ್ಯಂಡ್ ಅಲ್ಲಿ ಸಿಗ್ತೀನಿ. ಆ್ಯಂಡ್ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಆ್ಯಂಡ್ ನಾನಿಲ್ಲಿ ನನ್ನ ಕಸಿನ್ ಬರ್ಡೇಗೆ ಅಂತ ಅವ್ರ ಮನೆಗೆ ಹೊರಟಿದ್ದೆ. ಚಿಕ್ಕದಾಗ ಒಂದು ಗಿಫ್ಟ್ ಕೂಡ ಪ್ಯಾಕ್ ಮಾಡಿಸ್ಕೊಂಡು ಹೊರಟಿದ್ದೆ. ಆ್ಯಂಡ್ ಆಲ್ರೆಡಿ ಎಲ್ಲ ಬರ್ಡೇ ಪ್ರಿಪ್ರೇಷನ್ಸ್ ಬರ್ಡೇ ವೈಬ್ ಸ್ಟಾರ್ಟ್ ಆಗಿತ್ತು ಮನೇಲೇ. ಆ್ಯಂಡ್ ಯು ವಾಸ್ ಟರ್ನಿಂಗ್ 10 years. ಆ್ಯಂಡ್ ಅವ್ನಿಗೆ ಅಂತ ಅವ್ನು ಕೇಕೆಲ್ಲ ತಂದಿಟ್ಟಿದ್ರು ಆಲ್ರೆಡಿ. ಆ್ಯಂಡ್ ನನಗೂ ಕೂಡ ಕ್ಯಾಬ್ ಇತ್ತು. ಕ್ವಿಕ್ಕಾಗಿ ಕೇಕೆಲ್ಲ ಕಟ್ ಮಾಡಿ ಅವ್ನ ಬರ್ಡೇ ಸೆಲೆಬ್ರೇಷನ್ ಮಾಡಿ ಅವ್ನಿಗೂ ಹ್ಯಾಪಿ ಬರ್ಡೇ ಅಂತೆಲ್ಲ ಸಾಂಗೆಲ್ಲ ಆಡಿ ತುಂಬ ಚೆನ್ನಾಗಿ ಬರ್ಡೇ ಕೂಡ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ನೀವು ನೋಡ್ತಿರ್ಬೋದು ಕಿವಿ ಮುಚ್ಕೊಂಡಿದ್ದೆ ಬಿಕಾಸ್ ಸೌಂಡು ಡಿಸ್ಟರ್ಬೆನ್ಸ್ ಅಂತ. ಇವೊಂದು ಜನ ಎಲ್ಲ ಇರಬೇಕು. ಅವನಿಗೂ ಕೇಕ್ ಕಟ್ ಮಾಡಿ ಖುಷಿಪಟ್ಟ. ಆ್ಯಂಡ್ ಅವ್ನ ಪೇರೆಂಟ್ಸ್ ಕೂಡ ಅಲ್ಲೇ ಇದ್ದರು. ಅವ್ರು ಕೂಡ ಅವ್ನಿಗೆಲ್ಲ ಒಳ್ಳೇದಾಗಲಿ ಅಂತ ವಿಶ್ ಮಾಡಿ ಎಲ್ಲರೂ ಸೇರಿ ಒಟ್ಟಿಗೆ ಕೇಕ್ ಕಟ್ ಮಾಡಿ ಆ್ಯಂಡ್ ಅವ್ರಿಗೂ ಕೂಡ ಕೇಕ್ ತಿನ್ನಿಸಿ ಅವರು ಕೂಡ ಗ್ಯಾಪಲ್ಲಿ ಕೇಕ್ ತಿಂದು ಆ್ಯಂಡ್ ಇದಾಗಿತ್ತು ಸ್ಮಾಲ್ ಬರ್ಡೇ ಸೆಲೆಬ್ರೇಷನ್. ಆ್ಯಂಡ್ ನಮ್ಮನೆ ಗಣಪನ 5 ದಿವಸ ಆದಮೇಲೆ ಕೊನೆಗೂ ಇವಾಗ ಗಣೇಶನ ವಿಸರ್ಜನೆ ಮಾಡೋ ಟೈಮ್ ಬಂತು. ಬಟ್ ಇಷ್ಟು ದಿವಸ ಇದ್ದಿದ್ದು ಬೆಳಗ್ಗೆ ಸಂಜೆ ಎಲ್ಲ ಪೂಜೆ ಮಾಡ್ತಾ ಆ ಶಿಸ್ತು ಇನ್ಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಹಬ್ಬ ಅಂದ್ರೇ ಆ ಶಿಸ್ತು ಇರುತ್ತೆ. ಬಟ್ ಇವಾಗ ಇನ್ನೇನು ಹಬ್ಬ ಮುಗೀತಲ್ಲ ಬಿಡು ಅಂತ ಲೇಸಿನೆಸ್ ಜಾಸ್ತಿ ಆಗಿರುತ್ತೆ. ಗಣೇಶನ ಕೂಡ ಅಲ್ಲಾಡಿಸಿ 3 ಸಲ ಕೊನೆಗೂ ಗಣೇಶನ ಎತ್ಕೊಂಡು ಹೋಗ್ಬೇಕು, ಎಲ್ಲರೂ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಕೊನೆಯಲ್ಲಿ ಎಲ್ಲರೂ ಸೇರಿ ಪೂಜೆ ಕೂಡ ಮಾಡಿದ್ವಿ. ಆ್ಯಂಡ್ ಗೈಸ್ ಇವತ್ತು ಲಾಸ್ಟ್ ಡೇ ಗಣೇಶ ಕೂಡ ಪೂಜೆ ಮಾಡಿದಾಯಿತು. ಇವಾಗ ಏನಿದ್ರು ಇದನ್ನು ಇವತ್ತು ವಿಸರ್ಜನೆಗೆ ರೆಡಿ ಮಾಡ್ತಾಯಿದ್ದೀವಿ. ಆಲ್ರೆಡಿ ಪೂಜೆ ಕೂಡ ಆಯಿತು. ಆ್ಯಂಡ್ ಯಾವಾಗೆಲ್ಲ ಮುಂಚೆ ಇಡಬೇಕು. ಆ್ಯಂಡ್ ಪೂಜೆ ಕೂಡ ಆಗಿದೆ. ಆ್ಯಂಡ್ ಕ್ವಿಕ್ಕಾಗಿ ಈಗ ಹೋಗಿ ಗಣೇಶನ ಕೊಟ್ಬಿಟ್ಟು ಬರೋಣ ಬನ್ನಿ. ಅವ ದೇವರ ಹಾಕ್ಬಿಟ್ಟು ಅಲ್ಲಿ ಟೊಮಟೆ ಸಾಂಗ್ ಹಾಕ್ಕೊಂಡು ನಾನು ಏನು ಹೇಳ್ತೀನಿ.
ಪಲ್ಲಕ್ಕೆಲ್ಲ ಕಷ್ಟ ಇದೆಯಂತೆ. ನೀನು ಒಂದು ಜೊತೆ ಆಡ್ತೀಯಲ್ಲೇ. ನಿಮ್ಮ ಮಗನಲ್ವ ಹಿಂಗೆ ಹೇಳಿದ್ದು ಪಲ್ಲಕ್ಕೆಲ್ಲ ಕಳಿಸ್ತವ್ರೆ ಅಂತ. ಲೋ ಬಜೆಟ್ ಅಂದ್ಬಿಟ್ಟು ಟಮ್ ಯೂಟ್ಯೂಬಲ್ಲಿ ಹಾಕೊಂಡಿದ್ದೀರಾ. ಸುಮ್ಮನೆ ಏನು ಒಂದೇ ಸಲ ಇಲ್ಲ ಟಮಟೆ ಸ್ವಲ್ಪ ಪಲ್ಲಕ್ಕಿ ಕೂತೈತೆ ಈಚೆ. ಗೌರಿ ಎತ್ಕೋಬೇಕಾ? ಫಸ್ಟ್ ಇದೋಗ್ಬೇಕು. ಬಾಲ್ಕನಿಗೆ ಹೋಗಿ ಸ್ವಲ್ಪ ಹಿಂದೆ ಬರಕ್ಕೆ ಗಾಡಿ ಅಲ್ಲಿ ಜಾಮ್ ಹಿಂದೆ ಬರಕ್ಕೆ ಸ್ವಲ್ಪ ಹೊರಡ್ಲಾ? ಇದು ಗೇಟ್ ತೆಗಿಬೇಕು. ಆ್ಯಂಡ್ ಗೈಸ್ ಈಗ ಗಣೇಶನ ಕೂಡ ಕೊಟ್ಬಿಟ್ಟು ಬಂದ್ವಿ. ಅಲ್ಲೂ ಗಣೇಶ ಎಲ್ಲ ಎತ್ತಿದ್ರು, ಎಲ್ಲ ರೆಡಿ ಮಾಡ್ತಿದ್ರು. ಆ್ಯಂಡ್ ಅಲ್ಲೇ ನಾವು ಕೂಡ ಕೊಟ್ಬಿಟ್ಟು ಬಂದ್ವಿ. ಆ್ಯಂಡ್ ಇದಾಗಿತ್ತು ಗಣೇಶ ಹಬ್ಬ ಸೆಲೆಬ್ರೇಷನ್ ವ್ಲಾಗ್. ಆ್ಯಂಡ್ ಮಧ್ಯದಲ್ಲಿ ಏನೇನಾಯಿತು ಅದೇ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ನಿಮಗೆ ವ್ಲಾಗ್ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲಾಟ್ಸ್ ಆಫ್ ಲವ್.